ನೋಡಪ್ಪ, ನಮ್ಮ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಸಿಗ್ತೈತಿ ಅಂದರೆ ಸಂತೋಷವಾಗಿ ಅದನ್ನು ಸ್ವಾಗತ ಮಾಡ್ತೀವಿ. ನನಗೆ ಅಷ್ಟೇ ಅಲ್ಲ, ಯಾರಿಗೆ ಕೊಟ್ಟರು ಸಹಿತ ನಂಗೆ ಸಂತೋಷ ಇದೆ. ಅಲ್ಲ, ಯಾರಿಗೆ ಕೊಟ್ಟರು ಸಹಿತ ಬೆಳಗಾವಿ ಜಿಲ್ಲೆಗೆ ನನಗೆ ಸಂತೋಷ ಇಲ್ಲ. ಲೀಗಲಿ ಟೆಕ್ನಿಕಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದ್ರ ಸಲುವಾಗಿ ಐ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ದ್ಯಾಟ್ ಒನ್. ಹಾಗೇನಿಲ್ಲಪ್ಪ, ನಮಗೆಲ್ಲ ಸಚಿವರು ಸಹಿತ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರಕ್ಕೆ ನಾ ಏನೇ ಹೇಳಿದರೂ ಸಹಿತ ಸಮಸ್ಯೆ ತೆಗೆದುಕೊಂಡು ಅದಕ್ಕೆ ಪರಿಹಾರ ದೊರಕಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನಂತ ಅಲ್ಲ, ಯಾರೇ ಆದರೂ ಸಹಿತ ಇವತ್ತು ನಮಗೆ ಹೈಕಮಾಂಡ್ ಏನು ಹೇಳ್ತಿದ್ದೆ ಅದನ್ನು ಎಲ್ಲರೂ ಕೇಳುವಂಥ ಕರ್ತವ್ಯ ನಮ್ಮದು. ಆ ರೀತಿಯಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಎಲ್ಲ ಶಾಸಕರು ಸಹಿತ ಅದನ್ನು ಪಾಲನೆಯನ್ನು ಮಾಡ್ತಾರೆ. ಸರ್, ನೀವೇನಾದರೂ ಡಿಮ್ಯಾಂಡ್ ಮಾಡಿದ್ದೀರಿ ಅಥವಾ ಗಮನಕ್ಕೆ ತರುವಂಥದ್ದು? ಇಲ್ಲ, ನಾವು ಡೆಲ್ಲಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ. ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ. ಅವ್ರಿಗೆ ಹೇಳಿನ ನಾವು ಡೆಲ್ಲಿಗೆ ಒಮ್ಮೆ ಎಲ್ಲರಿಗೂ ಭೇಟಿಯಾಗಿ ಬರ್ತೀವಿ ಅಂತೇಳಿ ಹೇಳಿ ಅವರ ಹೇಳಿನ ಹೋಗಿದ್ದೀವಿ. ಇಲ್ಲ, ಅವರು ಸಂಜೆಗೆ ಬರ್ಲಿಕ್ಕೆ ಹೇಳಿದರು, ಡಿಸ್ಕಷನ್ ಮಾಡಿದ್ದೀವಿ. ಸಂಜೆಗೆ ಬರ್ಲಿಕ್ಕೆ ಹೇಳಿದರು. ಇವತ್ತು ಹೋಮ್ ಮಿನಿಸ್ಟರ್ ನನ್ನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ರಿಟರ್ನ್ ಬಂದ್ಬಿಟ್ಟೆ. ಮತ್ತೇನಾದರೂ ಹೋಗ್ತೀರಾ ಸರ್ ಅಥವಾ? ಇಲ್ಲ, ಏನು ಹೇಳಬೇಕನ್ನೋದು ಹೇಳಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಕೆಲವೊಂದಿಷ್ಟು ಜನರು ಅವರ ಆಪ್ತರಿಗೆ ಕೊಡಿಸೋದ್ರಲ್ಲಿ ಇದಾಗಿದ್ದಾರೆ. ಸೊ ಅವರು ಕೆಲವೊಂದಿಷ್ಟು ಅಕ್ಕಪಕ್ಕದಲ್ಲಿ ಅಲ್ಲಪ್ಪ, ಇದು ನಡೀತಾ ಇದೆ. ಅಲ್ಲಲ್ಲ ನೋಡು, ಇದು ಪಕ್ಷದ ಹೈಕಮಾಂಡ್ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡಿಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಸಹಿತ ಅದಕ್ಕೆ ನಮಗೆ ಸಂಪೂರ್ಣವಾದಂಥ ಒಂದು ಸಹಕಾರ ಇದೆ. ಥ್ಯಾಂಕ್ ಯು. ಬೈಲಹೊಂಗಲ ಜಿಲ್ಲೆ ವಿಭಜನೆ, ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವಂಥ ಪ್ರಸಂಗ ಬಂತಂದರೆ ನಿಶ್ಚಿತವಾಗಿ ಸಹಿತ ಬೈಲಹೊಂಗಲ ಜಿಲ್ಲೆಯನ್ನು ಮಾಡಬೇಕು ಅಂಥೇಳಿ ನಮ್ಮದು ಹಾಗೂ ನಮ್ಮ ಭಾಗದ ಎಲ್ಲ ಜನರ ಒಂದು ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.